ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 9ನೇ ತರಗತಿಯ ವಿಜ್ಞಾನದ ಅರ್ಧವಾರ್ಷಿಕ ಪರೀಕ್ಷೆ ಅಂದರೆ SA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ವಿಜ್ಞಾನದಲ್ಲಿ ಪ್ರಶ್ನೆ ಸಂಖ್ಯೆ 26ರಿಂದ ಕಡೆಯವರೆಗೆ ಹಾಕ್ತಾ ಇದ್ದೀವಿ. ಅಂದರೆ ಸೆಕೆಂಡ್ ಪಾರ್ಟ್ ವಿಡಿಯೋ. ಫಸ್ಟ್ ಪಾರ್ಟ್ ವಿಡಿಯೋ 1ರಿಂದ 25ರವರೆಗೆ ಪ್ರಶ್ನೆ ಉತ್ತರವನ್ನು ಹಾಕಿದ್ದೆ. ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲಲ್ಲ ಅವರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ 9ನೇ ತರಗತಿಯ ಅರ್ಧವಾರ್ಷಿಕ ಅಂದರೆ SA1 ಪರೀಕ್ಷೆ ಎಲ್ಲ ವಿಷಯದಲ್ಲಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ಈ ವಿಜ್ಞಾನದ ಎಲ್ಲ ಪಾಠಗಳ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. 9th ಅಲ್ಲಿ ಸೈನ್ಸ್ನ 26ರಿಂದ ಕಡೆಯವರೆಗೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಮತ್ತು ಕೀ ಉತ್ತರಗಳೊಂದಿಗೆ 26ನೇ ಪ್ರಶ್ನೆ ಇತ್ತು, ಕಲೀಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಉತ್ತರ ಇತ್ತು, ಕಲೀಲದ ಲಕ್ಷಣಗಳಂತ ಹೇಳಬೇಕಾದ್ರೆ ಕಲೀಲ ಅಂತಕ್ಕಂಥದ್ದು ಒಂದು ಅಸಮರೂಪ ಮಿಶ್ರಣ. ಈ ಕಲೀಲದ ಕಣಗಳ ಗಾತ್ರ ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿ ಇರ್ತಾವೆ. ಕಲೀಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪತಕ ಅನ್ನುವಂತೆ ಮಾಡುವಷ್ಟು ದೊಡ್ಡದಾಗಿವೆ. ಕಲೀಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸದೆ ಬಿಟ್ಟರೂ ತಳಸೇರುವುದಿಲ್ಲ. ಸೋಸುವಿಕೆ ವಿಧಾನದಿಂದ ಅವುಗಳನ್ನು ಮಿಶ್ರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಆದರೆ ಸೆಂಟ್ರಿಫ್ಯೂಗೇಷನ್ ಎಂಬ ವಿಶೇಷ ತಂತ್ರದಿಂದ ಕಲೀಲದ ಕಣಗಳನ್ನು ಬೇರ್ಪಡಿಸಬಹುದು ಅಂತಕ್ಕಂಥದ್ದು ಒಂದು 4 ಪಾಯಿಂಟ್ಸ್ ಬರೆದ್ರು. ಸೊ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಪ್ರೊಕ್ಯಾರಿಯೋಟ್ ಜೀವಕೋಶ ಯುಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ? ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಬಂದೇ ಬರ್ತದೆ. ಪ್ರೊಕ್ಯಾರಿಯೋಟ್ ಜೀವಕೋಶದ ಗಾತ್ರ ಸಾಮಾನ್ಯವಾಗಿ ಸಣ್ಣದಿರ್ತದೆ, ಬಟ್ ಯುಕ್ಯಾರಿಯೋಟ್ ಜೀವಕೋಶದ ಗಾತ್ರ ದೊಡ್ಡದಾಗಿರ್ತದೆ. ಆಮೇಲೆ ಈ ಪ್ರೊಕ್ಯಾರಿಯೋಟ್ ಜೀವಕೋಶದಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿರೋದಿಲ್ಲ, ಬಟ್ ಇಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟ ಆಗಿರ್ತದೆ. ಪ್ರೊಕ್ಯಾರಿಯೋಟ್ದಲ್ಲಿ ಕ್ರೋಮೋಸೋಮ್ಗಳು ಒಂದೇ ಇರ್ತಾವ, ಬಟ್ ಯುಕ್ಯಾರಿಯೋಟ್ದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಇರ್ತಾವ. ಈ ಪ್ರೊಕ್ಯಾರಿಯೋಟ್ದಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡು ಬರೋದಿಲ್ಲ, ಆದರೆ ಯುಕ್ಯಾರಿಯೋಟ್ದಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡು ಬರ್ತಾವೆ. 28ನೇ ಪ್ರಶ್ನೆ, ತೆಂಗಿನಕಾಯಿಯ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ? ಫ್ಲೋಯಂನ ಘಟಕಗಳು ಯಾವುವು? ಈ ತೆಂಗಿನಕಾಯಿ ಸಿಪ್ಪೆ ಸ್ಕೀರಮ್ ಕೈಮಾ ಅಂತ ಅಂಗಾಂಶದಿಂದ ಉಂಟಾಗಿದೆ. ಇಲ್ಲಿ ಫ್ಲೋಯಂ 4 ವಿಧದ ಘಟಕಗಳಾದ ಅದು ಜರಡಿನಾಳಗಳು, ಸಂಗಾತಿ ಕೋಶಗಳು, ಫ್ಲೋಯಂ ನಾರುಗಳು ಮತ್ತು ಫ್ಲೋಯಂ ಪೇರಮ್ ಕೈಮಾ ಅಂತಕ್ಕಂಥ ಕೋಶಗಳು ಆಗಿರ್ತದೆ. 29ನೇ ಪ್ರಶ್ನೆ, ಸಸ್ಯಗಳು ಪೋಷಕಾಂಶಗಳನ್ನು ಹೇಗೆ ಪಡೆಯುತ್ತವೆ ಅಂತ ಕೇಳಿದ್ದಾರೆ. ಉತ್ತರ, ಸಸ್ಯಗಳು ತಮಗೆ ಬೇಕಾದ ಪೋಷಕಾಂಶಗಳನ್ನು ಗಾಳಿ, ನೀರು ಮತ್ತು ಮಣ್ಣು ಇವುಗಳ ಮೂಲಕ ಪೋಷಕಾಂಶಗಳನ್ನು ಪಡೆದುಕೊಳ್ತವೆ. ಗಾಳಿ ಕಾರ್ಬನ್ ಮತ್ತು ಆಕ್ಸಿಜನ್ ಎರಡನ್ನೂ ಕೂಡ ಏನು ಮಾಡ್ತದಪ್ಪ ಅಂದ್ರೆ ಸಸ್ಯಗಳಿಗೆ ಪೂರೈಕೆಯನ್ನು ಮಾಡ್ತದೆ. ಒಂದು ಲೆಕ್ಕ ಇತ್ತು, ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕಾದದ್ದು. ಒಂದು ರೈಲು ತನ್ನ ನಿಚ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 ಕಿಲೋಮೀಟರ್ ಪರ್ ಗಂಟೆ ವೇಗವನ್ನು ಪಡೀತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ U0 ಇದೆ, P72 ಕಿಲೋಮೀಟರ್ ಪರ್ ಹವರ್ ಇದೆ, ಅದನ್ನು ಕನ್ವರ್ಟ್ ಮಾಡಿದರೆ 20 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. T ಅಂದರೆ ಟೈಮ್ 5 ನಿಮಿಷ, ಅದನ್ನು ಸೆಕೆಂಡ್ಗೆ ಕನ್ವರ್ಟ್ ಮಾಡಿದರೆ 300 ಸೆಕೆಂಡ್ ಆಗ್ತದೆ. ಇನ್ನು ಸಮೀಕರಣ 1 ಕೇಳಿದರೆ 8.5ರಿಂದ ನಮಗೆ ಗೊತ್ತಾಗ್ತದೆ. A = V - U/T ದತ್ತಾಂಶಗಳನ್ನು ತುಂಬಿ 20 ಮೀಟರ್ ಪರ್ ಸೆಕೆಂಡ್ 1 ಮೈನಸ್ 0 ಮೀಟರ್ ಪರ್ ಸೆಕೆಂಡ್ 1 ಡಿವೈಡೆಡ್ ಬೈ 300 ಸೆಕೆಂಡ್. ಇದು ಏನಾಗ್ತದೆ 1 ಡಿವೈಡೆಡ್ ಬೈ 15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅದ್ರ ಉತ್ತರದ್ದು ಬರ್ತದೆ. ನೆಕ್ಸ್ಟ್ ಕ್ವಶನ್, ಬಲದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು? ಬಸ್ನ ಛಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯೋದು ಸೂಕ್ತ ಅಂತ ಏಕೆ ಹೇಳ್ತಾರೆ ಅಂತ ಕೇಳಿದ್ದಾರೆ. ಉತ್ತರ, ಬಲದ ಅಂತಾರಾಷ್ಟ್ರೀಯ ಮೂಲಮಾನ ನ್ಯೂಟನ್ ಅಂತ ಹೇಳ್ತಾರೆ. ಇಲ್ಲಿ ಮರದ ಕೊಂಬೆಗಳು ಅಲುಗಾಡಿಸೋದ್ರಿಂದ ಚಲನೆಗೆ ಒಳಪಡ್ತವೆ. ಇಲ್ಲಿ ಎಲೆಗಳು ನಿಚ್ಚಲ ಸ್ಥಿತಿಯಿಂದ ಜಡತ್ವವನ್ನು ಅನುಸರಿಸಿ ಎಲೆಗಳು ಮರದ ಟೊಂಗೆಗಳಿಂದ ಬೇರ್ಪಡಿಸ್ತವೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಇದೆ 32, ಚಂದ್ರನ ಮೇಲಿನ S ಗುರುತ್ವ ಬಲ ಭೂಮಿಯ ಮೇಲಿನ ಗುರುತ್ವ ಬಲದ 1/6ದಷ್ಟು ಏನಾಗ್ತದಪ್ಪ ಅಂದರೆ ಶಕ್ತಿಯುತವಾಗಿ ಇರ್ತದೆ. ಇಲ್ಲಿ ಇದೇ ನ್ಯೂಟನ್ಗಳಲ್ಲಿ ಚಂದ್ರ ಮತ್ತು ಭೂಮಿಯ ಮೇಲೆ 10 K ಇರುವ ವಸ್ತುವೊಂದರ ತೂಕ ಎಷ್ಟು ಅಂತ ಏನು ಮಾಡಿದಾರಪ್ಪ ಅಂದ್ರೆ ಒಂದು ಅಪ್ಲೈಡ್ದಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಇದನ್ನು ಲೆಕ್ಕವನ್ನು ಕಂಡುಹಿಡಿಬೇಕಾದ್ರೆ ಏನು ಬರೀಬೇಕು ಫಸ್ಟ್ ಅಂದರೆ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ ಭೂಮಿಯು ಆಕರ್ಷಿಸುವ ಬಲ ಆಗಿರ್ತದೆ. ಹಾಗೆಯೇ ಚಂದ್ರನ ಮೇಲೆ ಒಂದು ವಸ್ತು
ತೂಕ ಆ ವಸ್ತುವನ್ನು ಚಂದ್ರನು ಆಕರ್ಷಿಸುವ ಬಲ ಆಗಿರ್ತದ. ಆಕರ್ಷಣಾ ಬಲವು ವಸ್ತುವಿನ ರಾಶಿಗೆ ನೇರ ಅನುಪಾತದಲ್ಲಿ ಇರ್ತದ. ಹೆಚ್ಚಿನ ರಾಶಿಯನ್ನ ಹೊಂದಿರೋ ವಸ್ತುವು ಹೆಚ್ಚಿನ ಆಕರ್ಷಣಾ ಬಲವನ್ನು ಉಂಟು ಮಾಡ್ತದ. ಚಂದ್ರನ ರಾಶಿಯು ಭೂಮಿಯ ರಾಶಿಯ 1/6 ಏನಾಗ್ತದಪ್ಪ ಅಂದ್ರೆ ಇರೋದ್ರಿಂದ ಈ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಭೂಮಿಯ ಮೇಲೆ ಅದರ ತೂಕದ 1/6 ಇರ್ತದೆ ಅಂತಕ್ಕದ್ದನ್ನು ಸೊ ನಾವೇನು ಮಾಡ್ಬೋದು, ಈ ಸ್ಟೇಟ್ಮೆಂಟನ್ನು ಬರೆದು ಮೇಲಿನ ಲೆಕ್ಕವನ್ನು ಏನು ಮಾಡ್ತೀವಿ, ಪ್ರೂವನ್ನು ಮಾಡ್ಬೋದು ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೇಳ್ಬೋದು. ಇಷ್ಟು ಈ ಪ್ರಶ್ನೆಯ ಉತ್ತರ ಏನಾಗಿತ್ತಪ್ಪ ಅಂದ್ರೆ ಇತ್ತು. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 33. ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದ ಕೆಲವು ಎಲೆಗಳು ಬೇರ್ಪಡುತ್ತವೆ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ಕ್ವಶನ್ ಆನ್ಸರ್ಸ್ಗಳು ಏನಾಗಿದಾವಪ್ಪ ಅಂದ್ರೆ ಚೇಂಜ್ ಆಗಿದ್ದಾವೆ. ಈ ಜೋರಾಗಿ ಮರದ ಟೊಂಗೆಗಳು ಅಲುಗಾಡಿಸಿದ ಕೆಲವು ಎಲೆಗಳು ಅದರಿಂದ ಬೇರ್ಪಡಿತೋ ಏಕೆ ಅಂತ ಇದೆಲ್ಲ. ಸೊ ಅದರ ಉತ್ತರ ಇದು ಬರ್ಕೊಡ್ರಿ. ಏನಪ್ಪ ಅಂದ್ರೆ ಅದು ಮರದ ಕೊಂಬೆಗಳು ಅಲುಗಾಡೋದ್ರಿಂದ ಚಲನೆಗೆ ಒಳಪಡ್ತವೆ. ಇಲ್ಲಿ ಎಲೆಗಳು ನಿಚ್ಚಲ ಸ್ಥಿತಿಯಂತ ಜಡತ್ವ ಅನುಸರಿಸಿ ಎಲೆಗಳು ಮರದ ಟೊಂಗೆಗಳಿಂದ ಬೇರ್ಪಡುತ್ತವೆ ಅಂತಕ್ಕಂಥದ್ದು ಉತ್ತರ ಇತ್ತು. ಬಟ್ ಇಲ್ಲಿ ಕ್ವಶನ್ ಇತ್ತು ನೋಡಿ, ಏನು ಬಸ್ಸಿನ ಛಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನು ಬಿಗಿಯೋದು ಸೂಕ್ತ ಏಕೆ ಎಂದು ಹೇಳಲಾಗ್ತಾ ಇದೆ. ಈ ಪ್ರಶ್ನೆಯ ಉತ್ತರ ಏನಾಗದಪ್ಪ ಅಂದ್ರೆ ಇಲ್ಲಿ ಇದೆ. ಎಸ್, ಇದು ಜಡತ್ವದ ನಿಯಮ ಆಗದ. ಇಲ್ಲಿ ನಿಚ್ಚಲ ಮತ್ತು ಚಲನೆಯನ್ನು ಕಾಯ್ದಿರಿಸಲು ಹಗ್ಗದಿಂದ ಲಗೇಜ್ಗಳಿಗೆ ದಾರವನ್ನು ಬಿಗಿತಾರೆ ಅಂತ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿನಿ. 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಅದರಲ್ಲಿ 34ನೇ ಪ್ರಶ್ನೆ, ಸಸ್ಯಜೀವಕೋಶದ ಚಿತ್ರವನ್ನು ಬರೀರಿ, ಭಾಗಗಳನ್ನು ಗುರುತಿಸ್ರಿ ಅಂತ ಕೇಳ್ತಾರೆ. ಇದು ಸಸ್ಯಕೋಶದ ಜೀವಕೋಶವನ್ನು ತೆಗೆದ್ರೆ ಕೋಶ ಭಿತ್ತಿ ಅಂತ ಕಂಪಲ್ಸರಿ ಗುರುತಿಸಲೇಬೇಕು. ಆಮೇಲೆ ಕಡೆಗೆ ಕೋಶ ಪೊರೆ, ರಸದಾನಿ, ಕೋಶ ಕೇಂದ್ರ, ಕೋಶ ದ್ರವ್ಯ, ಕ್ಲೋರೋಪ್ಲಾಸ್ಟು, ಮೈಟ್ರೋಕಾಂಡ್ರಿಯಾ, ಲೈಸೋಸೋಮು, ಗಾಲ್ಗಿ ಸಂಕೀರ್ಣ ಇವೆಲ್ಲ ನೀವೇನು ಮಾಡ್ಬೋದಪ್ಪ ಅಂದರೆ ಗುರುತಿಸಲೂಬಹುದು. 35ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳನ್ನು ಬೇರ್ಪಡಿಸಲಿಕ್ಕೆ ಯಾವ ಬೇರ್ಪಡಿಸುವಿಕೆ ತಂತ್ರಗಳನ್ನು ಉಪಯೋಗಿಸ್ತೀವಿ ಅಂತ ಬರೀಬೇಕು. ಮೊದಲಿತ್ತು ಕಾರಿನ ಎಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು ಅಂತ ಕೇಳಿದ್ದಾರೆ. ಅದರ ಉತ್ತರ ಸೋಸುವಿಕೆ ಅಥವಾ ಸೆಂಟ್ರಿಫ್ಯೂಸ್ ಯಂತ್ರ. ಮೊಸರಿನಿಂದ ಬೆಣ್ಣೆ ಅಂತ ಕೇಳಿದ್ದಾರೆ, ಅದು ಕೂಡ ಸೆಂಟ್ರಿಫ್ಯೂಸ್ ಅಥವಾ ಕೇಂದ್ರ ತ್ಯಾಗಿ ಯಂತ್ರ. ನೀರಿನಿಂದ ಎಣ್ಣೆ ಅಂತ ಕೇಳಿದ್ದಾರೆ, ಅದು ಪ್ರತ್ಯೇಕನ ಆಲಿಕೆಯಿಂದ ಬೇರ್ಪಡಿಸ್ತೀವಿ. ಮರಳಿನಿಂದ ಕಬ್ಬಿಣದ ಗುಂಡು ಸೂಜಿಗಳು ಅಂತ ಕೇಳಿದ್ದಾರೆ, ಅಯಸ್ಕಾಂತದಿಂದ ಬೇರ್ಪಡಿಸ್ತೀವಿ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇತ್ತು. ಈ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ಈ ಕೆಳಗಿನವುಗಳಲ್ಲಿ ಅಂಗಾಂಶದ ವಿಧಗಳನ್ನು ನೀವುಗಳು ಗುರುತಿಸಬೇಕು. ಚರ್ಮದಲ್ಲಿರೋದು ಅನುಲೇಪಕ ಅಂಗಾಂಶ, ಮರದ ತೊಗಟೆಯಲ್ಲಿರೋದು ಎಪಿಡರ್ಮಿಸ್ ಅಂಗಾಂಶ, ಮೂಳೆಗಳಲ್ಲಿರೋದು ಸಂಯೋಜಕ ಅಂಗಾಂಶ, ನಾಳಕೂರ್ಚಗಳಲ್ಲಿರೋದು ಸ್ಕೀರಮ್ ಕೈಮಾ ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕಿತ್ತು. 37ನೇ ಪ್ರಶ್ನೆ, ಕೆಳಗಿನ ಸಂದರ್ಭಗಳಲ್ಲಿ ಎರಡು ವಸ್ತುಗಳ ನಡುವಿನ ಬಲವು ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಅದರ ಉತ್ತರ ಇತ್ತು ಆಕರ್ಷಣಾ ಬಲವು ವಸ್ತುಗಳ ರಾಶಿಗೆ ನೇರ ಅನುಪಾತದಲ್ಲಿರೋದ್ರಿಂದ ಅದರ ರಾಶಿ 2ರಷ್ಟಾದರೆ ಬಲ ಸಹ 2ರಷ್ಟು ಆಗ್ತದೆ. ಮುಂದಿನ ಪ್ರಶ್ನೆ ಇತ್ತು, ಒಂದು ವಸ್ತುವಿನ ರಾಶಿಯು ಇನ್ನೊಂದರ 2ರಷ್ಟು ಆದಾಗ ಅಂತ ಕೇಳಿದರೆ ನಾನು ಹೇಳಿರೋದು ಉತ್ತರ ಇದು ಆಕರ್ಷಣಾ ಬಲ ಅಂತ ಇದೆ ನೋಡಿ, ಈ ಥರದ್ದಿದೆ. ಇನ್ನು ಸೆಕೆಂಡ್, ಎರಡು ವಸ್ತುಗಳ ನಡುವಿನ ದೂರ 2ರಷ್ಟು ಮತ್ತು 3ರಷ್ಟು ಆದಾಗ ಅಂದರೆ ಸೊ ದೂರ 2ರಷ್ಟಾದರೆ ಬಲವು ಅದರ 1/4 ಅಷ್ಟು ಆಗ್ತದೆ. ಅದೇ ರೀತಿ ದೂರ 3ರಷ್ಟಾದರೆ ಬಲ ಅದರ ಬೆಲೆಯ 1/9 ಅಷ್ಟು ಆಗ್ತದೆ. ಎರಡು ವಸ್ತುಗಳ ರಾಶಿಯು 2ರಷ್ಟಾದಾಗ ಅಂತ 3ನೇ ಪ್ರಶ್ನೆ ಇದೆ. ಅದರ ಉತ್ತರ ಆಕರ್ಷಣಾ ಬಲವು ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರೋದ್ರಿಂದ ಅದರ ಬೆಲೆ 4ರಷ್ಟು ಏನಾಗಿರ್ತದಪ್ಪ ಅಂದರೆ ಹೆಚ್ಚಾಗಿರ್ತದೆ. 5 ಅಂಕದ ಲಾಸ್ಟ್ ಪ್ರಶ್ನೆ ಇತ್ತು, ದ್ರವ್ಯದ 3 ಸ್ಥಿತಿಗಳ ಅಂತರ್ಪರಿವರ್ತನೆಗಳ ರೇಖಾಚಿತ್ರ. ಸೊ ಇದು ರೇಖಾಚಿತ್ರವನ್ನು ಬರೀಬೇಕು. ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ. ಸೊ ನೋಡುವ, 250 ಡಿಗ್ರಿ ಸೆಲ್ಸಿಯಸ್ ಅಂದರೆ ನೀರು ಅನಿಲ ಸ್ಥಿತಿಯಲ್ಲಿರ್ತದೆ, 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಘನ ಸ್ಥಿತಿಯಲ್ಲಿ ಇರ್ತದೆ, 100 ಡಿಗ್ರಿ ಸೆಲ್ಸಿಯಸ್ ಅಂದರೆ ದ್ರವ ಮತ್ತು ಅನಿಲ ಎರಡೂ ಸ್ಥಿತಿಯಲ್ಲಿ ಇರ್ತದೆ. ಇಷ್ಟು 9ನೇ ತರಗತಿಯ ನಾನು ಏನು ಮಾಡಿದ್ದೀನಿ ಅಂದರೆ ಸೆಕೆಂಡ್ ಪಾರ್ಟಲ್ಲಿ ಉಳಿದ ಪ್ರಶ್ನೆಗೆ ಉತ್ತರಗಳನ್ನು ಹಾಕಿದ್ದೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬೇರೆ ಕ್ವಶನ್ ಪೇಪರ್ ವಿಡಿಯೋದಲ್ಲಿ. ಭಾಳಷ್ಟು ಕ್ವಶನ್ ಪೇಪರ್ಗಳಿದ್ದಾವೆ, ಪಾಠದ ಕ್ವಶನ್ ಆನ್ಸರ್ಸ್ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದ್ಸರಿ ಹೋಗಿ ತಾವು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.